ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಜೂನ್ ತಿಂಗಳ ಸಿಂಹ ಮತ್ತು ಕನ್ಯಾ ರಾಶಿಯವರಿಗೆ ಯಾವ ಶುಭ ಫಲ ಪ್ರಾಪ್ತಿಯಾಗುತ್ತೆ ನೋಡಿ. ಜೂನ್ ತಿಂಗಳು ಸಿಂಹ ರಾಶಿಯವರಿಗೆ ಗುರುವಿನ ಪಥ ಬದಲಾವಣೆ ಮಿಥುನ ರಾಶಿಯಿಂದ ಉಚ್ಚ ರಾಶಿಗೆ ಬರೋದ್ರಿಂದ ಯಾವ ಸ್ವಭಾವತಃ ಶುಭವಾಗುತ್ತೆ, ಯಾವ ಸ್ವಭಾವತಃ ಸಮಸ್ಯೆಗಳು ಬರುತ್ತೆ, ನಷ್ಟಗಳೇನಾದರೂ ಕಾಡುತ್ತಾ ಅಥವಾ ದೈವಿಕವಾಗಿರ್ತಕ್ಕಂಥ ಗುಣಗಳು ಇವರಿಗೆ ಬರುತ್ತಾ, ಆರೋಗ್ಯದಲ್ಲಿ ವ್ಯತ್ಯಾಸಗಳೇನಾದರೂ ಬರುತ್ತಾ, ಅಥವಾ ಈ ಜೂನ್ ತಿಂಗಳು ಈ ಬದಲಾವಣೆ ವ್ಯಾವಹಾರಿಕವಾಗಿ ಏನಾದರೂ ಸಮಸ್ಯೆಗಳು ಬರುತ್ತಾ? ಹಾಗೆ ರಾಶಿ ಅಧಿಪತಿ ಸಂಚಾರವನ್ನು ನೋಡಿ. ರಾಶಿ ಅಧಿಪತಿಯಾಗಿರ್ತಕ್ಕಂಥ ದಶಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸಿಂಹರಾಶಿಯವ್ರಿಗೆ. ಹಾಗೆ ಏಕಾದಶ ಭಾವದಲ್ಲಿ ಕೂಡ ಪಾದಾರ್ಪಣೆಯನ್ನು ಮಾಡ್ತದೆ. ಈ ಒಂದು ಬದಲಾವಣೆ ಹಾಗೆ ಗ್ರಹಗಳ ಸ್ಥಿತಿಗತಿಗಳು ಯಾವ ಒಂದು ಶುಭವನ್ನು ಕೊಡುತ್ತೆ? ಮೊದಲು ನಾವು ಗುರುವಿನ ಪಥ ಬದಲಾವಣೆ, ತದನಂತರದಲ್ಲಿ ಶುಕ್ರನ ಪಥ ಬದಲಾವಣೆ. ಶುಕ್ರ ಮಧ್ಯಭಾಗದಲ್ಲಿ ಅದರ 9ನೇ ಸರಿಸುಮಾರು 9ನೇ ತಾರೀಕು ಶುಕ್ರ ಸಹಿತವಾಗಿ ಕಟಕ ರಾಶಿ ಪ್ರವೇಶವನ್ನು ಮಾಡುತ್ತೆ. ಅದೇ ರೀತಿಯಾಗಿ ಕುಜ ಸಹಿತವಾಗಿ ಸರಿಸುಮಾರು 18-21ನೇ ತಾರೀಕು ಕುಜ ಸಹಿತವಾಗಿ ಬದಲಾವಣೆಯನ್ನು ತಾರುತ್ತೆ. ಬದಲಾವಣೆ ಅಂದರೆ ಯೋಗಾಧಿಪತಿಯಾಗಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಬರ್ತದೆ. ಸೂರ್ಯ ನಾನು ಹೇಳಿದಾಗೆ ಮಧ್ಯಭಾಗದಿಂದ 16ನೇ ತಾರೀಕು ಉಚ್ಚ ಅಂದರೆ ಅರ್ಥಾತ್ ಬುಧನೊಟ್ಟಿಗೆ ಮಿಥುನ ರಾಶಿಗೆ ಬರುತ್ತೆ. ಈ ಜೂನ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಫಲ ಏನಿರುತ್ತೆ? ತದನಂತರ ಬರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಶುಭ ಲಾಭವಾಗ್ತದ, ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತದ. ಗುರುವಿನ ಬದಲಾವಣೆ, ಶುಕ್ರನ ಬದಲಾವಣೆ, ಕುಜನ ಬದಲಾವಣೆ, ಸೂರ್ಯನ ಬದಲಾವಣೆ, ನಿಜವಾಗ್ಲೂ ನಿಮಗೆ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಎಲ್ಲ ಶುಭವಾಗ್ತದ. ಗುರುವಿನ ಬಲದಿಂದ ನಿಮ್ಮ ಸಮಸ್ಯೆಗೆ ತಿಲಾಂಜಲಿ ಬರ್ತದ. ಸರ್ಕಾರದಿಂದ ವಿಶೇಷವಾಗಿರತಕ್ಕಂಥ ಲಾಭ ಸಿಗುತ್ತಾ. ಹಾಗೆ ಶತ್ರುವಿನ ಬಾಧೆಯಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದ. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕುಜ ಬದಲಾವಣೆಯನ್ನು ತಗೊಂಡಾಗ ಭಾಗ್ಯಸ್ಥಾನಕ್ಕೆ ಬಂದಾಗ ಏನಾದರೂ ಬದಲಾವಣೆ ರ್ಯಾಪಿಡ್ ಇನ್ಕ್ರೀಸ್ ಆಗ್ತದ. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ, ಖಂಡಿತ ಯಾರೂ ಮಿಸ್ ಮಾಡ್ಕೋಬೇಡಿ. ಸಿಂಹರಾಶಿ ನಾವು ಮೊದಲನೇ ತಂದಾಗ ಈ ತಿಂಗಳು ಜೂನ್ ತಿಂಗಳು ಸಿಂಹರಾಶಿಯವರಿಗೆ ರಾಶಿ ಅಧಿಪತಿ ದಶಮ ಸ್ಥಾನದಲ್ಲಿ ಇದ್ದಾನೆ. ಏಕಾದಶ ಭಾವಕ್ಕೆ ಮಧ್ಯಭಾಗಕ್ಕೆ ಬರ್ತದೆ. ಅಫ್ಕೋರ್ಸ್ ಸಿಂಹರಾಶಿಯವರಿಗೆ ಶುಭದನೇ ಇದೆ, ಆದರೆ ಗುರುಬಲ ಇರಲ್ಲ. ಗುರು ಉಚ್ಚ ಸ್ಥಾನಕ್ಕೆ ಹೋಗುತ್ತೆ. ನೀವು ಹೆಚ್ಚಿನದಾಗಿ ಧಾರ್ಮಿಕ ವಿಚಾರಗಳಿಗೆ ಖರ್ಚುಗಳು ಜಾಸ್ತಿ ಆಗ್ಬೋದು, ಅಥವಾ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು, ಸ್ನೇಹಿತರಿಂದ ಮೋಸ ಹೋಗಬಹುದು. ಉಚ್ಚ ರಾಶಿ ಶುಭವಿದೆ, ಬಟ್ ಅಫ್ಕೋರ್ಸ್ ನೀವು ಧಾರ್ಮಿಕತೆಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಬೇಕು. ಜೂನ್ ತಿಂಗಳು ಶುಭವನ್ನು ಕಾಣ್ಕೋಬೇಕು ಅಂದರೆ ಕೇವಲ ಗುರುವಿನ ಆರಾಧನೆ ಅಷ್ಟೇ ಮಾಡಿ ಸಾಕು. ವೆರಿ ಸಿಂಪಲ್ 100% ಗುಡ್ ಆಗುತ್ತೆ. ನೋಡಿ, ಅಷ್ಟಮ ಸ್ಥಾನವನ್ನು ಶನಿಯನ್ನು ನೋಡುತ್ತೆ ಗುರು. ನಿಮಗೆ ಬದಲಾವಣೆ ಬಂದಾಗ ಶುಕ್ರ ಕೂಡ ನೋಡಿ ದಶಮಾಧಿಪತಿ ಲಾಭಕ್ಕೆ ಬರ್ತದೆ, ಬುಧ ಲಾಭದಲ್ಲಿದ್ದಾನೆ, ಸೂರ್ಯ ಲಾಭಕ್ಕೆ ಬರುತ್ತೆ. ಸಂಕಷ್ಟಗಳಿರ್ತಕ್ಕಂಥದ್ದು ಕೂಡ ಸಮಸ್ಯೆಗಳಿರ್ತಕ್ಕಂಥ ಕುಜ ಸಹಿತವಾಗಿ ಅಂದರೆ ಬದಲಾವಣೆಗೆ ಬರ್ತದೆ, ದಶಮ ಸ್ಥಾನಕ್ಕೆ ಬರುತ್ತೆ. ಸಿಂಹ ರಾಶಿಯವರಿಗೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ವೆರಿ ಸೂಪರ್ ಪೀರಿಯಡ್ ಇದೊಂದು. ಗುರುವಿನ ಶಾಂತಿ ಬಹಳ ಮುಖ್ಯತೆ. ಎಲ್ಲವನ್ನ ಕಷ್ಟಗಳನ್ನು ಕರ್ಪೂರದ ಹಾಗೆ ಕರಗಿಸ್ಬಿಡುತ್ತೆ. ಧನಾಧಿಪತಿ ಲಾಭದಲ್ಲಿದ್ದಾನೆ, ಕೊನೆಯ ಭಾಗದಲ್ಲಿ ಮಾತ್ರ ನಷ್ಟಕ್ಕೆ ಬರುತ್ತೆ. ಸ್ವಲ್ಪ ತಿಳಿದು ನಡೆದರೆ ಸಿಂಹರಾಶಿಯವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಯೋಗ ಬರುತ್ತೆ. ಬಟ್ ತಿಳಿದಲೇ ಹುಂಬುತನಕ್ಕೆ ಹೆಚ್ಚಿನ ಒಂದು ಪ್ರೇರೇಪಣೆಯನ್ನು ಕೊಟ್ಟರೆ ಎಲ್ಲವನ್ನ ನಷ್ಟವನ್ನು ಮಾಡ್ಕೊಳ್ತೀರ. ಯಾಕೆ? ಬಿಕಾಸ್ ಆಫ್ ಗುರು ಬಲ ಇಲ್ಲ. ಉಚ್ಚ ಸ್ಥಾನದಲ್ಲಿ ಗುರು ಇದ್ದಾನೆ, ಅದಕ್ಕೆ ಗುರು ಬಲ ಅಂದರೆ ಇದೇ ಅರ್ಥ. ಅಟ್ಲೀಸ್ಟ್ ಒಂದು ಮೈಂಡ್ ಸೆಟ್ ಚೆನ್ನಾಗಿರುತ್ತೆ ಗುರು ಬಲ ಇದ್ದಾಗ. ಆ ಗುರು ಜ್ಞಾನಕ್ಕೆ ಕಾರಕ ಆಗಿರೋದ್ರಿಂದ ನಿಮಗೆ ಶುಭ ಫಲ ಪ್ರಾಪ್ತಿ. ವಾಟ್ ಈಸ್ ರೈಟ್, ವಾಟ್ ಈಸ್ ಗುಡ್, ನಾನು ಎಲ್ಲಿ ಸಮಾಧಾನವಾಗಿರಬೇಕು, ಎಲ್ಲೋಗಬೇಕು ಅನ್ನೋದೇ ಗುರುವಿನ ಬಲ. ಬೇರೆ ಏನೂ ಅರ್ಥ ಮಾಡ್ಕೋಬೇಡಿ. ಈ ಬಲವಿಲ್ಲದಿದ್ದರೂ ಕೂಡ ಗ್ರಹಗಳ ಬಲವಿದೆ. ಅಂದರೆ ಅರ್ಥಾತ್ ಸೂರ್ಯ ಉಚ್ಚರಾಶಿ ಅಂದರೆ ದಶಮ ಸ್ಥಾನದಲ್ಲಿದ್ದಾನೆ. ಅಫ್ಕೋರ್ಸ್ ಏನೇ ಬಂದು ಸ್ಟಾರ್ಟರ್ಚಿ ಲಾಭಕ್ಕೆ ಬರುತ್ತೆ, ಅಲ್ಲೂ ಕೂಡ ವ್ಯಾವಹಾರಿಕವಾಗಿರತಕ್ಕಂಥ ಲಾಭ ಬರ್ತದೆ. ಶನಿ ಅಷ್ಟಮದಲ್ಲಿದ್ದ ಏನಾದರೂ ಒಂದು ಸಂಕಷ್ಟಗಳು, ಕೆಲಸಗಾರರಿಂದ ಶತ್ರುಗಳ ಬಾಧೆ ಇರ್ತಕ್ಕಂಥವರಾಗಿರ್ಬೋದು. ಇವೆಲ್ಲವನ್ನ ದೂರ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಒಳಗೇ ಇದೆ. ಅದನ್ನು ಗುರುವಿನ ಆರಾಧನೆಯನ್ನು ಮಾಡಿ.
ಕೇವಲ ಸಿಂಪಲ್ ಚೇಂಜಸ್ ವಿಟ್ ಹ್ಯಾಪನ್ಸ್ ಗುಡ್. ಸಿಂಪಲ್ ಚೇಂಜಸ್ ಅದೇ ಸಿಂಹರಾಶಿಯವರು ಮಾಡಬೇಕಾಗಿದೆ. ಧನಾಧಿಪತಿ ಧನ ವ್ಯಾವಹಾರಿಕವಾಗಿ ಗುಡ್ ಆಗ್ತದೆ. ಅತ್ಯಂತ ಸರಳ ಸನ್ಮಾರ್ಗ ನಿಮಗೆ ಲಾಭವನ್ನು ತರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಫಲ ಪ್ರಾಪ್ತಿ, ಅಫ್ಕೋರ್ಸ್ ಮ್ಯಾಕ್ಸಿಮಮ್ ವೆರಿ ಗುಡ್ ಇರ್ತದೆ. ಸಿಂಹರಾಶಿಯವರು ಖಂಡಿತ ಶುಭವಿದೆ. ಹಾಗೆ ಕೆಲಸಗಳಲ್ಲಿ ಕೆಲಸಗಾರರೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ, ಎಲ್ಲವೂ ಶುಭ ಫಲ ಪ್ರಾಪ್ತಿ ಆಗ್ತದೆ. ಹಣಕಾಸು ವಹಿವಾಟುಗಳಲ್ಲೂ ಕೂಡ ಅಭಿವೃದ್ಧಿ ಬರ್ತದೆ. ಲಗ್ನದಲ್ಲಿರ್ತಕ್ಕಂಥ ಕೇತು ಅದೇ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾಡುವ ಹುಂಬುತನದಿಂದ ದಾಂಪತ್ಯದಲ್ಲಿ ವಿರಸಗಳು, ಯಾವಾಗಲೂ ಸಂಗಾತಿಯೊಟ್ಟಿಗೆ ಡಿಬೇಟ್ ಮಾಡ್ತಲೇ ಇರ್ತೀರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆ ಹೀಗೆ ಮತ್ತೊಂದು ಹೀಗೆ ಎಲ್ಲವನ್ನ ಮಾಡ್ತಿರ್ತೀರ. ಬಟ್ ಗುರುಬಲ ಹೋಗೋದ್ರಿಂದ ಅಲ್ಲೂ ಕೂಡ ಸಮಸ್ಯೆಗಳು ಉಲ್ಬಣವಾಗುತ್ತದೆ. ಹಾಗಾಗಿ ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ ಎಚ್ಚರ, ಹಾಗೆ ಸ್ನೇಹಿತರ ವಿಚಾರದಲ್ಲಿ ಎಚ್ಚರ. ಇದನ್ನೆಲ್ಲ ಎಚ್ಚರ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ವ್ಯಾವಹಾರಿಕವಾಗಿ ನೀವು ಯಾರಿಗೋ ಹಣ ಕೊಡಬೇಕು ಅಂತಕ್ಕಂಥವ್ರು ಹಣ ಈ ತಿಂಗಳಲ್ಲಿ ಕೊಡಲೇಬೇಡಿ. ಸ್ವಲ್ಪ ಯೋಚನೆಗಳನ್ನು ಮಾಡಿ. ವ್ಯಾವಹಾರಿಕವಾಗಿ ಎಷ್ಟು ಬುದ್ಧಿಯನ್ನು ಉಪಯೋಗಿಸ್ಕೊಳ್ತೀರೋ ಇಷ್ಟು ಗುಡ್. ಯಾರು ಸಿಂಹರಾಶಿಯಲ್ಲಿದ್ದೀರೋ ಮಕ್ಕಳೊಟ್ಟಿಗಿನ ಬಾಂಧವ್ಯವನ್ನು ಸರಿಗಿಟ್ಕೊಳ್ಳಿ. ಸಿಂಹರಾಶಿಯ ಸ್ತ್ರೀಯರು ಸ್ವಲ್ಪ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಅಂದರೆ ಚೈಲ್ಡ್ ಬರ್ತ್, ಈಗ ಮೆನ್ಸಸ್, ನಾನು ಈಗ ಗರ್ಭಿಣಿ ಆಗಿದ್ದೇನೆ ಗುರುಗಳೇ, ಕ್ಯಾರಿ ಮಾಡ್ತಾ ಇದ್ದೀನಿ ಗುರುಗಳೇ ಅಂತಕ್ಕಂಥವ್ರು ಸ್ವಲ್ಪ ಜಾಗರೂಕತೆ. ಆಗಿಂದಾಗೆ ಗುರುಸ್ತೋತ್ರ, ಗುರುಚರಿತ್ರೆ ಈ ಥರದ್ದೆಲ್ಲ ಓದಿ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಅದನ್ನು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ರೂಢಿ ಇದ್ದರೆ ಗುರುವಾರಗಳಂದು ಅರಿಶಿಣವನ್ನು ತಗೊಂಡೋಗಿ ಕೊಟ್ಬಿಟ್ಟು ಬನ್ನಿ. ಓಂ ಬ್ರಹ್ಮಸ್ಪದಯೇ ನಮಃ ಮಂತ್ರವನ್ನು ಹೇಳ್ಕೊಳ್ಳಿ. ಇಡೀ ತಿಂಗಳು ಕೂಡ ಗುರುವಿನ ನಾಮಸ್ಮರಣೆ ಶುಭವನ್ನು ಕೊಡುತ್ತೆ, ಒಳ್ಳೆಯದು ಮಾಡುತ್ತೆ. ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಬಂದು ನೋಡೋಣ. ನೋಡಿ, ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವ್ರಿಗೆ ತಾಪತ್ರಯಗಳಿತ್ತು, ಸಮಸ್ಯೆಗಳಿತ್ತು, ಶತ್ರುಬಾಧೆಗಳಿತ್ತು, ಒಂದಲ್ಲ ಒಂದು ಏನಾದರೂ ಕಿರುಕುಳಗಳು ಬೇರೆಯವರಿಂದ ಬತ್ತಿತ್ತು ಅಂತಕ್ಕಂಥವ್ರೆಲ್ಲ ವಿಚಾರಕ್ಕೆ ನಿಮಗೆ ಬಂದ್ಬಿಡುತ್ತೆ, ಗುಡ್ಡಾಗ್ತದೆ. ಬಟ್ ಅನ್ನೆಸಸರಿ ಆಗಿರ್ತಕ್ಕಂಥ ಶನಿ ಸಪ್ತಮದಲ್ಲಿದ್ದಾನೆ. ನಾನು ಒಂದು ಕನ್ಯಾ ರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು, ಅನ್ನೆಸಸರಿಯಾಗಿ ಶತ್ರುಗಳನ್ನು ಹುಂಬುತನದಿಂದ ತಾವು ಮೇಲೆ ಬಿದ್ದು ಮಾಡ್ಕೋಬೇಡಿ. ಅದನ್ನೇ ಗುರು ಬಲ ಬಂದರೆ ಏನಾಗುತ್ತೆ ನಿಮಗೆ, ಅಫ್ಕೋರ್ಸ್ ಸಪ್ತಮಾಧಿಪತಿ ಲಾಭದಲ್ಲಿ, ಚತುರ್ಥಾಧಿಪತಿ ಲಾಭದಲ್ಲಿ ಜ್ಞಾನ ಬರ್ತದೆ. ಅಫ್ಕೋರ್ಸ್ ನಾನು ಮಾಡಿದ ತಪ್ಪು, ಇದೇ ಬರೋದು ಗುರುವಿನ ಬಲ ನಿಮಗೆ. ನಾನು ಮಾಡಿದ ತಪ್ಪಿದೆ, ಅಟ್ಲೀಸ್ಟ್ ಇನ್ನು ಮುಂದಾದರೂ ಒಳ್ಳೇದು ಮಾಡ್ಕೊಳ್ಳೋಣ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಬರುತ್ತೆ. ಬೆಳಗ್ಗೆ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ. 5 ಮತ್ತು 6ರ ಅಧಿಪತಿಯಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಸಪ್ತಮದಲ್ಲಿ 5 ಅಂದರೆ ಜ್ಞಾನ, 6 ನೀನು ಮಾಡ್ತಕ್ಕಂಥ ಕೆಲಸ, ಸಪ್ತಮದಲ್ಲಿ ಬೇರೆಯವ್ರಿಗೆ ಒಪ್ಪಿಗೆ ಆಗಂಗೆ ಮಾಡು, ಇದನ್ನೇ ಹೇಳುತ್ತೆ ಕನ್ಯಾ ರಾಶಿಯವರಿಗೆ. ಸೊ ಈ ಬಲದ ಬದಲಾವಣೆ, ಗ್ರಹದ ಬದಲಾವಣೆ ಎಲ್ಲವನ್ನ ಶುಭವನ್ನು ತರುತ್ತೆ. ನಿಮಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ತರುತ್ತೆ. ನಿಮ್ಮಲ್ಲಿನ ಯಾವ ತನ ಸಮಸ್ಯೆಗಳಿದೆಯೋ ಅದನ್ನು ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲ. ಕುಜ ಅಷ್ಟಮದಲ್ಲಿದ್ದ ಅನ್ನೆಸಸರಿಯಾಗಿ ಬರ್ತಕ್ಕಂಥ ಅಕ್ಕಪಕ್ಕದವರು ಎಲ್ಲ ಸಮಸ್ಯೆಗಳನ್ನು ಮಾಡ್ತಕ್ಕಂಥವ್ರು ಕೂಡ ಕೊನೆಯ ಭಾಗದಲ್ಲಿ ಸಂಧಾನಕ್ಕೆ ಬರ್ತಕ್ಕಂಥದ್ದು ಇರ್ತದೆ. ಕೇವಲ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿಯ ಆರಾಧನೆ, ಓಂ ಗಂ ಗಣಪತಯೇ ನಮಃ, ಪ್ರತಿ ದಿವಸ 21 ಬಾರಿ ಮಂತ್ರವನ್ನು ಗರಿಕೆಯನ್ನು ಇಡ್ತಾ ಗಣಪತಿಗೆ ಹೇಳಿ. ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ. ವಿದ್ಯಾರ್ಥಿ ವರ್ಗದವರಿಗೆ, ವ್ಯಾಪಾರಸ್ಥರಿಗೆ, ಸಂಕಷ್ಟದಾರರಿಗೆ ಎಲ್ಲವನ್ನು ಶುಭವಾಗ್ತದೆ. ಮದುವೆ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ. ಕನ್ಯಾ ರಾಶಿಯವ್ರಿಗೆ ಅತ್ಯಂತ ಶುಭದ ತಿಂಗಳು ಜೂನ್ ತಿಂಗಳಾಗುತ್ತೆ. ಗುರುವಿನ ಬಲ ಬಂದರೂ ಏನೇ ಸಂಕಷ್ಟಗಳಿದ್ದರೂ ಎಲ್ಲ ಸಾರ್ಟ್ ಔಟ್ ಆಗ್ತಕ್ಕಂಥದ್ದು ಬರುತ್ತೆ. ಖಂಡಿತ ಅತ್ಯಂತ ಲಾಭವಿದೆ. ಗಣಪತಿಯ ಮಂತ್ರ ನಿಮ್ಗೆ ಇನ್ನಷ್ಟು ಶುಭ ಫಲಪ್ರಾಪ್ತಿ, ಅಡೆತಡೆಗಳನ್ನು ದೂರ ಮಾಡ್ತಕ್ಕಂಥದ್ದು ಸತ್ಯ. ಇಷ್ಟು ಈ ಜೂನ್ ತಿಂಗಳ ಸಿಂಹ ಹಾಗೆ ಕನ್ಯಾ ರಾಶಿಯವರ ಫಲಾನುಫಲಗಳು. ಸ್ನೇಹಿತರೆ, ನಮ್ಮ ಚಾನಲಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.